friends, welcome back to my YouTube channel Rashmi Reddy Vlog. So ivattu egg biryani ಮಾಡೋಣ. So ತೋರಿಸ್ಕೊಡ್ತೀನಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ. ಸೊ ಬ್ಯಾಚುಲರ್ಸ್ ಸಹ ಆರಾಮಾಗಿ ಮಾಡ್ಕೋಬಹುದು. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಆಯಿಲ್ ನ ಹೀಟ್ ಮಾಡೋದಕ್ಕೆ ಇಡ್ತೀನಿ. ಸೊ ಅಷ್ಟರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬನ್ನಿ. ಸೊ ಟೊಮ್ಯಾಟೊ ಒಂದು 2 ಟೊಮ್ಯಾಟೋಸ್ ತೊಗೊಳ್ಳಿ, ಮೀಡಿಯಮ್ ಸೈಜು, ಇಲ್ಲಾಂದರೆ ಒಂದು ಲಾರ್ಜ್ ಟೊಮ್ಯಾಟೊ ಇದ್ರೂ ಸಾಕು. ಆಮೇಲೆ 1-2 ಹಸಿಮೆಣಸಿನ್ಕಾಯಿ, ಆಮೇಲೆ ಇದೆಲ್ಲ ಪಲಾವ್ ಐಟಮ್ಸು. ಸೊ ಇದು ಸೋಂಪು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಸ್ಟಾರ್ ಹೂವು ಮತ್ತು ಪಲಾವ್ ಎಲೆ ಅದಷ್ಟು ಒಗ್ಗರಣೆಗೆ. ಆ್ಯಂಡ್ ಇದೆಲ್ಲ ಮಸಾಲ ಐಟಮ್ಸು. ಸೊ ಸ್ವಲ್ಪ ಖಾರದ ಪುಡಿ, ಆಮೇಲೆ 1 ಲಾರ್ಜ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಆಮೇಲೆ ಬಿರಿಯಾನಿ ಪೌಡರು, ಜೀರಾ ಪೌಡರ್, ಸ್ವಲ್ಪ ಅರಿಶಿನ. ದೆನ್ ಈರುಳ್ಳಿ, 1 ಲಾರ್ಜ್ ಈರುಳ್ಳಿ ಅಥವಾ ಮೀಡಿಯಮ್ ಸೈಜ್ ಇದ್ದರೆ 2 ಮೀಡಿಯಮ್ ಸೈಜ್ ತೊಗೊಳ್ಳಿ ಸಾಕು. ಪುದೀನ ಸ್ವಲ್ಪ ಕೊತ್ತಂಬರಿ, ಆಮೇಲೆ 1/2 ಲೆಮನ್. ಸೊ ಒಂದು 3 ಗ್ಲಾಸಸ್ ಆಗೋಷ್ಟು ನಾನು ರೈಸ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಗ್ಲಾಸಲ್ಲಿ 3 ಗ್ಲಾಸಸ್ ಹಾಕೋಷ್ಟು ಹಾಕಿದ್ದೀನಿ. ಅದಷ್ಟಕ್ಕೆ ಈ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸಿರೋದು. ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು. ಎಷ್ಟು ಗ್ಲಾಸ್ ಅಕ್ಕಿ ತೊಗೊತೀನೋ ಅಷ್ಟಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಎಗ್ಸು ನಾನಿಲ್ಲಿ 4 ಎಗ್ಸ್ನ ತೊಗೊಂಡಿದ್ದೀನಿ. 2 ಎಗ್ಸ್ನ ನಾನು ಹಂಗೆ ಒಡೆದು ಹಾಕ್ತೀನಿ. ಸೊ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಆನಿಯನ್ಸ್ನ ಫ್ರೈ ಮಾಡೋದಕ್ಕೆ ಹಾಕ್ತಿದ್ದೀನಿ. ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಆನಿಯನ್ಸ್ ಬೇಗ ಫ್ರೈ ಆಗುತ್ತೆ. ಸೊ ಗೈಸ್ ನೋಡ್ತಿರ್ಬೋದು, ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಆ್ಯಡ್ ಮಾಡಿದ್ದೀನಿ. ಸಾರಿ, ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಬಿಕಾಸ್ ಆಫ್ ಮೈ ಸಿಸ್ಟರ್. ಯಾಕಂದರೆ ರೆಕಾರ್ಡಿಂಗ್ ಬಟನ್ನೇ ಆನ್ ಮಾಡಿಲ್ಲ ಅವಳು, ಪುಣ್ಯವಂತೆ. ಸೊ ನಾನೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದೇ ರೀತಿ ಮಾಡಿ ಆರಾಮ್ಸೆ ತಿನ್ಕೋಬೋದು. ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಪಲಾವ್ ಐಟಮ್ ಇರುತ್ತಲ್ಲ, ಲವಂಗ, ಚಕ್ಕೆ, ಹೂವು ಮತ್ತು ಪಲಾವ್ ಎಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ದೊಡ್ಡ ಸ್ಪೂನ್ ಆಗೋಷ್ಟು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಅದರ ಜೊತೆಗೆ ಏನೇ ಮಸಾಲ ಐಟಮ್ಸ್ ಹೇಳಿದ್ನಲ್ಲ ನಾನು, ಧನಿಯಾ ಪೌಡರು, ಬಿರಿಯಾನಿ ಪೌಡರು, ಆಮೇಲೆ ಚಿಲ್ಲಿ ಪೌಡರು, ಅರಿಶಿನ, ಇದೆಲ್ಲ ಚೆನ್ನಾಗಿ ಹಾಕ್ಕೊಂಡು ಒಂದು ಸಾಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿಕೊಂಡು. ಅದಾದಮೇಲೆ ಬಾಯ್ಲ್ಡ್ ಎಗ್ಸ್ನ ಆ್ಯಡ್ ಮಾಡಿ ಅದು ಕಟ್ ಮಾಡಿರಿ. ಒಂದು 4 ಸೈಡ್ಸು ಮೇಲೆ ವೈಟ್ ಲೇಯರ್ ಮಾತ್ರ ಕಟ್ ಮಾಡಿರಿ, ಯಾಕಂದರೆ ಸ್ವಲ್ಪ ಮಸಾಲ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ. ಅದಾದಮೇಲೆ ನೀರು ಹಾಕ್ಕೊಳ್ಳಿ. ಸೊ ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ಲ ಅದು ಡಬಲ್ ಅಮೌಂಟ್ ಆಫ್ ನೀರು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 3 ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿ. ಸೊ 6 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು 2 ವಿಷಲ್ಸ್ ಬರೋ ತನಕ ಕೂಗಿಸಿ ತೆಗೀರಿ. ಸೂಪರಾಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತ.
ಸೊ ನೋಡೋಣ ಯಾವ ರೀತಿ ಟೇಸ್ಟ್ ಬಂದಿದೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಉಡುಡಿಯಾಗಿ ಎಷ್ಟು ಸಕ್ಕದಾಗಿದೆ ಬಿರಿಯಾನಿ ಅಂತ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ನೋಡ್ತಿದ್ದೀರಲ್ಲ, ಬಿರಿಯಾನಿ ರೆಡಿ ಆಯಿತು. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ನೋಡೋಣ. ಸೂಪರ್ಬಾಗಿ ಬಂದಿದೆ. ನೀವು ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್. ಹಾಯ್ ಗಾಯ್ಸ್. ಸೊ ನಾವು ಫಸ್ಟ್ ಟೈಮ್ ಕಸಿನ್ಸ್ ಎಲ್ಲರೂ ಆನ್ ಟೈಮ್ 10 ಮಿನಿಟ್ಸ್ ಬಿಫೋರೇ ಬಂದ್ಕೊಂಡ್ಬಿಟ್ಟಿದ್ದೀವಿ ಮೂವಿಗೆ. ಮಿರಾಕಲ್. ಸೊ ಎಲ್ಲರೂ ಇಲ್ಲಿದ್ದಾರೆ ನೋಡಿ. ಹಾಯ್ ಪೂಜಾ. ಹೆಂಗನ್ಸ್ತಾ ಇದೆ ಪೂಜಾ, ಫಸ್ಟ್ ಟೈಮ್ ನೀನು ನಮ್ಮ ಜೊತೆ? ಖುಷಿ ಆಗ್ತದೆ. ಓಕೆ. ಸೊ ಈವ್ನಿಂಗ್ ಕಸಿನ್ಸ್ ಎಲ್ಲ ಜಾಯ್ನ್ ಆಗಿ ಮೂವಿಗೆ ಬಂದಿದ್ವಿ. ಫ್ಯಾಮಿಲಿ ಸ್ಟಾರ್ ಮೂವಿ. ವಿಜಯ್ ದೇವರಕೊಂಡ ಎಂಟ್ರಿ ನೋಡ್ತಾ ಇದ್ದೀರ ನೀವು. ಮೂವಿ ತುಂಬಾ ಚೆನ್ನಾಗಿತ್ತು. ಬನ್ನಿ ಎಲ್ರಿಗೂ ಹೇಗನ್ಸ್ತಿತ್ತು. ಪೂಜಾ ಸೂಪರ್ ಆಗಿತ್ತು. ಬೃಂದ ಮೂವಿ ಹೆಂಗಿತ್ತು? ಓಕೆ, ಕೆಫೆಗೂ ಕೂಡ ಬನ್ನಿ. ನಮ್ಮ ಹುಡುಗಿ ಫುಲ್ ಬ್ಯುಸಿ ಕಾಲ್ಸಲ್ಲಿ. ಹೌದು ಹೌದು. ಮೂವಿ ಮುಗಿಸ್ಕೊಂಡು ಈಗ ಕೆಫೇನ್ ಬಾರ್ ಕಡೆ ಬಂದ್ವಿ. ಇದು ಸೆಂಟ್ರಲ್ ಮಾಲ್ ಆಪೋಸಿಟ್ ಇದೆ. ಹೊಸದಾಗಿ ಶುರುವಾಗಿದೆ ಅನಿಸುತ್ತೆ. ಸೊ ನಾವು ಹೋಗಿ ಒಂದು ಕಾಫಿ ಕುಡಿದು ಸ್ನ್ಯಾಕ್ಸ್ ತಿಂತ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಹಾಗೆ ನಿಮಗೂ ಸಹ ಇಲ್ಲಿರುವಂತಹ ರಿವ್ಯೂ, ಆ್ಯಂಬಿಯನ್ಸ್ ರಿವ್ಯೂ ಆ್ಯಂಡ್ ಫುಡ್ ರಿವ್ಯೂ ಎರಡೂ ಕೊಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ಆ್ಯಂಬಿಯನ್ಸ್ ಅಂತೂ ತುಂಬ ಕ್ಲಾಸಿಯಾಗಿ ತುಂಬ ಚೆನ್ನಾಗಿದೆ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ನಾನು ಮೆನ್ಯೂ ತೋರಿಸ್ತೀನಿ, ಯಾವುದೆಲ್ಲ ಆಪ್ಷನ್ಸ್ ಇದೆ ನಿಮಗೆ ಮೆನ್ಯೂ ಅಲ್ಲಿ, ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. Swati, Pooja, how was cold coffee? It was nice. Okay. Vrunda, you want to have now? Yeah, I should take a sip. That's it. Okay, enjoy the pizza. ಕೊನೆಯದಾಗಿ ಒಬ್ಬರಿಗೆ ಜೋಳ ತಿನ್ನೋ ಬಯಕೆ ಆಯಿತು. ನಾವೆಲ್ಲರೂ ಜೋಳ ತಿಂತ ಟೈಮ್ ಸ್ಪೆಂಡ್ ಮಾಡ್ತಾ ಹಾಗೆ ವ್ಲಾಗ್ನ ಮುಗಿಸೋ ಸಮಯನೂ ಬಂದೇ ಬಿಡ್ತು.
ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್.